ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಇಲ್ಲಿಯವರೆಗೆ ನಾವು ಅಭ್ಯಾಸ 5.2ರವರೆಗೆ ಎಲ್ಲ ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ಯಾರು ಹಿಂದಿನ ವಿಡಿಯೋಗಳನ್ನು ನೋಡಿಲ್ವೋ ಅವರು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ. ಈಗ ನಾವು ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯ 5ರಲ್ಲಿ ಅಭ್ಯಾಸ 5.3 ಪ್ರಾರಂಭಿಸೋಣ. ಇದರಲ್ಲಿ ಮೊದಲನೇ ಲೆಕ್ಕ, ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳ ಬಿಡಿಸ್ಥಾನದಲ್ಲಿ ಇರಬಹುದಾದ ಅಂಕೆಗಳಾವು. ಫಸ್ಟ್ ನೋಡಿ, ಈ ಕೆಳಗಿನ ಸಂಖ್ಯೆಗಳು ಇಲ್ಲೊಂದು ಸಂಖ್ಯೆಗಳು ಕೊಟ್ಟಿದ್ದಾರೆ 9801. ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ಸಂಖ್ಯೆಗಳ ವರ್ಗಮೂಲಗಳ ಬಿಡಿಸ್ಥಾನದಲ್ಲಿ, ಅಂದರೆ ಇದರ ವರ್ಗಮೂಲ ತೆಗೆದು ಅದರ ಬಿಡಿಸ್ಥಾನದಲ್ಲಿ ಯಾವ ಅಂಕೆ ಇದೆ ಅಂತ ನಾವು ಕಂಡುಹಿಡಿಬೇಕು. ಅಂದರೆ ಲೆಕ್ಕ ಮಾಡಿ ಕಂಡುಹಿಡಿಯೋದಲ್ಲ, ಅದನ್ನು ಊಹೆ ಮಾಡಬೇಕು. ಯಾವ ರೀತಿ ಊಹೆ ಮಾಡೋದು ಅಂತ ನಾನು ಹೇಳ್ತೀನಿ. ಈಗ ನೋಡಿ, ಇಲ್ಲೊಂದು 1ರಿಂದ 10ರವರೆಗೆ ಸಂಖ್ಯೆಗಳನ್ನು ಬರೆದಿದೆ. ಇದರಲ್ಲಿ 1 ಸ್ಕ್ವೇರ್ ಅಂತ ಹೇಳಿದ್ರೆ 1, ಅಂದರೆ 1 ಇಂಟು 1 ಅಂತೆ 1. ಈಗ 2 ಸ್ಕ್ವೇರ್ ಅಂತ ಹೇಳಿದ್ರೆ 2 ಇಂಟು 2, 2 2 4. 3 ಸ್ಕ್ವೇರ್ ಅಂದರೆ 3 ಇಂಟು 3, 3 3 9. 4 ಸ್ಕ್ವೇರ್ ಅಂದರೆ 4 ಇಂಟು 4, 4 4 16. 5 ಸ್ಕ್ವೇರ್ ಅಂದರೆ 5 ಇಂಟು 5, 5 5 25. 6 ಸ್ಕ್ವೇರ್ ಅಂದರೆ 6 ಇಂಟು 6, 6 36. 7 ಸ್ಕ್ವೇರ್ ಅಂದರೆ 7 ಇಂಟು 7, 7 7 49. 8 ಸ್ಕ್ವೇರ್ ಅಂತ ಹೇಳಿದ್ರೆ 8 ಇಂಟು 8, 8 8 64. 9 ಸ್ಕ್ವೇರ್ ಅಂದರೆ 9 ಇಂಟು 9, 9 81. ಹಾಗೆ 10 ಸ್ಕ್ವೇರ್ ಅಂತ ಹೇಳಿದ್ರೆ 10 ಇಂಟು 10, 10 100 ಅಂತ ಬರ್ಕೊಂಡಿದೆ. ಇವುಗಳ ಮೂಲಕ ನಾವು ಈ ವರ್ಗಮೂಲದಲ್ಲಿರುವ ಬಿಡಿಸ್ಥಾನದಲ್ಲಿರುವ ಅಂಕೆ ಯಾವುದು ಅಂತ ಕಂಡುಹಿಡಿಯಬಹುದು. ಈಗ ನೋಡಿ, ಇಲ್ಲೊಂದೆರಡು ಉದಾಹರಣೆ ಮಾಡೋಣ. ಈಗ 625, 625ರ ವರ್ಗಮೂಲ 25. ಅದು ನಮ್ಗೆ ಗೊತ್ತಿದೆ. ಈಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಂಗ್ ಕಂಡುಹಿಡಿಯೋದು ಅಂತ, ಈಗ ಇದರ 625ರ ಈ ಸಂಖ್ಯೆಗಳ ವರ್ಗಮೂಲದಲ್ಲಿರುವ ಬಿಡಿಸ್ಥಾನದಲ್ಲಿರುವ ಅಂಕೆಗಳು ಯಾವುವು ಅಂತ ಕೇಳಿದ್ದಾರೆ. ಇದರ ವರ್ಗಮೂಲ ಇದು. ಈ ವರ್ಗಮೂಲದ ಬಿಡಿಸ್ಥಾನದಲ್ಲಿರುವ ಅಂಕೆ ಯಾವುದು ಅಂತ ಕೇಳಿದ್ದಾರೆ. ಇದು ಕಂಡುಹಿಡಿಬೇಕಂದ್ರೆ ನಾವು ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, ಈ ಸಂಖ್ಯೆಯ 625ರ ಬಿಡಿಸ್ಥಾನದಲ್ಲಿ 5 ಇದೆ. ಈಗ ನಾವಿಲ್ಲಿ ಈ ಕೋಷ್ಟಕದಲ್ಲಿ 5 ನೋಡಿ, ಇಲ್ಲಿ 25 ಅಂದ್ರೆ ಬಿಡಿಸ್ಥಾನದಲ್ಲಿ 5 ಇದೆ. ಇದರ ಈ ಸಂಖ್ಯೆ ಇದರ 25 ಅಂದ್ರೆ 5 5 25, ಇಲ್ಲಿ 5 ಇದೆ. ಹಾಗೆ ಬಿಡಿಸ್ಥಾನದಲ್ಲಿ 5 ಇದೆ ಅಂತ ಬರೀಬಹುದು. ಬಿಡಿಸ್ಥಾನದಲ್ಲಿ 5 ಇದೆ. ಅದೇ ರೀತಿ 144ರ ಬಿಡಿಸ್ಥಾನದಲ್ಲಿ 4 ಇದೆ. ಈ 4 ಎಲ್ಲಿದೆ ಅಂತ ನೋಡ್ಬೇಕು. ಇಲ್ಲಿ ಕೋಷ್ಟಕದಲ್ಲಿ 4 ಇಲ್ಲಿದೆ, 2 2 4 ಮತ್ತೆ ಎಲ್ಲಿದೆ, ಮತ್ತೆ 8 8 64 ಇಲ್ಲಿದೆ. ಇಲ್ಲಿ 144ರ ವರ್ಗಮೂಲ 12 ಅಂತ ನಮ್ಗೆ ಗೊತ್ತಿದೆ. ಅದು ನಾವು ಗೊತ್ತಿಲ್ಲ ಅಂದಾಗ ದೊಡ್ಡ ಸಂಖ್ಯೆದ ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅಂದಾಗ ಈ ರೀತಿ ನೋಡ್ಬೇಕು. ಈ 4 ಅಂದಾಗ 2 ಬರ್ತದೆ. ಅದೇ ರೀತಿ 64 ಅಂದಾಗ 8 ಬರ್ತದೆ. ಅದರಿಂದ 2 ಅಥವಾ 8 ಅಂತ ಬರಿಬಹುದು. ಹಾಗೆ ಮತ್ತೊಂದು ನೋಡೋಣ, 169ರ ವರ್ಗಮೂಲ 13 ಇದೆ. ಈಗ ನಾವು ಇದರ ವರ್ಗಮೂಲದ ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಈ 9 ಎಲ್ಲಿದೆ, ಈ ಕೋಷ್ಟಕದಲ್ಲಿ ನೋಡ್ಬೇಕು. ಇಲ್ಲಿ 9 ಇದೆ, ಮತ್ತೆ ಎಲ್ಲಿದೆ 9, ಇಲ್ಲಿ 9 ಇದೆ. ಅಂದ್ರೆ 3 ಅಥವಾ ಇಲ್ಲಿ 7 ಅಂತ ಬರಿಬಹುದು. ಇದರ ಬಿಡಿಸ್ಥಾನದಲ್ಲಿ 3 ಅಥವಾ 7 ಬರ್ತದೆ ಅಂತ ಬರಿಬಹುದು. ಇಲ್ಲಿ ನಮ್ಗೆ ಗೊತ್ತಿದೆ, ಆದ್ರಿಂದ 3 ಅಂತ ನಮ್ಗೆ ಗೊತ್ತಿದೆ. ಆದ್ರೆ ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ನಾವು 3 ಅಥವಾ 7 ಅಂತ ಬರಿಬೇಕಾಗ್ತದೆ. ಅದೇ ರೀತಿ ಈಗ ಈ ಲೆಕ್ಕದಲ್ಲಿ ಮೊದಲನೇ ಲೆಕ್ಕ ಏನು, 9801, 9801. ಇದರ ವರ್ಗಮೂಲದ ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, ಇದರ ವರ್ಗಮೂಲ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಇದರ ಬಿಡಿಸ್ಥಾನದಲ್ಲಿ 1 ಇದೆ, ಅದನ್ನ ಈ ಕೋಷ್ಟಕದಲ್ಲಿ ನೋಡ್ಬೇಕು. ಈ ಕೋಷ್ಟಕದಲ್ಲಿ 9801 ಅಂದ್ರೆ ಬಿಡಿಸ್ಥಾನದಲ್ಲಿ 1 ಇದೆ. 1 ಎಲ್ಲಿದೆ, ಇಲ್ಲಿದೆ, ಮತ್ತೆ ಎಲ್ಲಿದೆ, ಇಲ್ಲಿದೆ. ಅಂದ್ರೆ 1 ಇರ್ಬೋದು ಅಥವಾ ಇಲ್ಲಿ 9 ಇರ್ಬೋದು ಅಂತ ಬರೀಬಹುದು. ಅದೇ ರೀತಿ 9801 ಇದರ ಬಿಡಿಸ್ಥಾನದಲ್ಲಿ 1 ಇದೆ. ಈ ಸಂಖ್ಯೆಯ ವರ್ಗಮೂಲಗಳ ಬಿಡಿಸ್ಥಾನದಲ್ಲಿ ಇರಬಹುದಾದ ಅಂಕೆಗಳು 1 ಮತ್ತು 9. ಈಗ ಎರಡನೇ ಸಂಖ್ಯೆ ಯಾವುದು, 99856. ಇದು ಬಹಳ ದೊಡ್ಡ ಸಂಖ್ಯೆ. ಇದರ ವರ್ಗಮೂಲ ಕಂಡುಹಿಡಿಯಬೇಕಂದ್ರೆ ಬಹಳ ಕಷ್ಟ ಇದೆ. ಕಂಡುಹಿಡಿಬಹುದು, ಆದ್ರೆ ಕಷ್ಟ ಇದೆ. ಆದ್ರೆ ಸುಲಭವಾಗಿ ನಾವು ಊಹೆ ಮೂಲಕ ಕಂಡುಹಿಡಿಬೇಕಂತ ಹೇಳಿದ್ರೆ ಈಗ 1ರಿಂದ 10ರವರೆಗಿನ ಈ ಕೋಷ್ಟಕಕ್ಕೆ ಹೋಗ್ಬೇಕು. ಈ ಕೋಷ್ಟಕದಲ್ಲಿ ನೋಡೋಣ, 99856 ಬಿಡಿಸ್ಥಾನದಲ್ಲಿ 6 ಇದೆ. ಇಲ್ಲಿ ಎಲ್ಲಿದೆ 6 ನೋಡೋಣ. ಇಲ್ಲಿದ್ದ 6 ಇಲ್ಲಿದೆ, 4 4 16, ಇಲ್ಲಿ 6 ಇದೆ, ಮತ್ತೆ 6 6 36, ಇಲ್ಲಿ 6 ಇದೆ, ಮತ್ತೆ ಎಲ್ಲೂ 6 ಇಲ್ಲ. ಆದ್ರಿಂದ ನಾವೇನ್ ಬರೀಬಹುದು, ಇದರ ಬಿಡಿಸ್ಥಾನದಲ್ಲಿ 4 ಬರ್ಬೋದು ಅಥವಾ 6 ಬರ್ಬೋದು ಅಂತ ಬರೀಬಹುದು. ಪರಿಹಾರ, ಈ ಸಂಖ್ಯೆಯ ವರ್ಗಮೂಲಗಳ ಬಿಡಿಸ್ಥಾನದಲ್ಲಿ ಇರಬಹುದಾದ ಅಂಕೆಗಳು 4 ಮತ್ತು 6. ಅದೇ ರೀತಿ ಈಗ ಮೂರನೇದು,
9 9 8 0 0 1 ಕೊಟ್ಟಿದ್ದಾರೆ. ಇದು ಬಿಡಿ ಸ್ಥಾನದಲ್ಲಿ ಒಂದಿದೆ. ಈ ಕೋಷ್ಟಕಕ್ಕೆ ಹೋಗೋಣ. ಕೋಷ್ಟಕದಲ್ಲಿ ಒಂದು ಇಲ್ಲಿದೆ, ಒಂದು ಇಲ್ಲಿದೆ, ಮತ್ತೆ 981 ಇಲ್ಲಿ ಒಂದಿದೆ. ಆದ್ರಿಂದ ಇದರ ಬಿಡಿ ಸ್ಥಾನದಲ್ಲಿ ಒಂದಿರೋದ್ರಿಂದ ಇದರಲ್ಲಿ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ 1 ಬರ್ಬೋದು, ಅಥವಾ ಇಲ್ಲಿ 9 ಬರ್ಬೋದು ಅಂತ ಬರೀಬಹುದು. ಈ ಸಂಖ್ಯೆ ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕೆಗಳು 1 ಮತ್ತು 9. ಅದೇ ರೀತಿ 4ನೇದು ಕೊಟ್ಟಿದ್ದಾರೆ. 6 5 7 6 6 6 0 2 5 ಅಂತ ಕೊಟ್ಟಿದ್ದಾರೆ. ಇದರ ಬಿಡಿ ಸ್ಥಾನದಲ್ಲಿ 5 ಇದೆ. ಆದ್ರಿಂದ ಕೋಷ್ಟಕದಲ್ಲಿ 5 ಎಲ್ಲಿದೆ? 5 5 5 25 ಇಲ್ಲಿ 5 ಇದೆ. 5 ಮತ್ತೆಲ್ಲೂ ಇರೋದಿಲ್ಲ, ಹಂಗಾಗಿ ಒಂದೇ ಸಂಖ್ಯೆ ಬರ್ತದೆ. ಆದ್ರಿಂದ 5 ಅಂತ ಬರೀಬಹುದು. ಈ ಸಂಖ್ಯೆ ವರ್ಗಮೂಲ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕೆಗಳು 5. ಈಗ ಎರಡನೇ ಲೆಕ್ಕವನ್ನು ನೋಡೋಣ. ಯಾವುದೇ ರೀತಿಯ ಲೆಕ್ಕಾಚಾರ ಮಾಡದೆ ಯಾವುವು ಪೂರ್ಣ ವರ್ಗಗಳಲ್ಲ ಎಂದು ತಿಳಿಸಿ. ಇಲ್ಲಿ ಕೆಲವೊಂದು 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 153, 257, 408 ಮತ್ತು 441. ಈ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳು ಪೂರ್ಣ ವರ್ಗಗಳಲ್ಲ ಅಂತ ತಿಳಿಸ್ಬೇಕು. ಇಲ್ಲಿ ಯಾವ ಅಂತ ಹೇಳಿದ್ರೆ 153, 257 ಮತ್ತು 408 ಇವು ಈ ಸಂಖ್ಯೆಗಳು ಪೂರ್ಣ ವರ್ಗಗಳಲ್ಲ. ಯಾಕೆ ಅಂತ ಹೇಳಿದ್ರೆ, ಏಕೆಂದರೆ ಯಾವುದೇ ಪೂರ್ಣ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 4 5 6 9 ಇದ್ದಾಗ ಮಾತ್ರ ಅದು ಪೂರ್ಣ ವರ್ಗ ಆಗುತ್ತದೆ. ಈ ನಿಯಮವನ್ನು ನೀವು ಮೊದಲೇ ತಿಳ್ಕೊಂಡಿದ್ದೀರಿ. ಈ ನಿಯಮವನ್ನು ಅನ್ವಯ ಮಾಡಿ ನಾವು ಹೇಳ್ಬೋದು. ಯಾಕಂದರೆ ಬಿಡಿ ಸ್ಥಾನದಲ್ಲಿ, ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 3 ಇದೆ. ಆದ್ದರಿಂದ ಇಲ್ಲಿ ಎಲ್ಲಿದೆ? ಇಲ್ಲಿ 1 4 5 6 9 ಇದೆ, 3 ಇಲ್ಲ ಇಲ್ಲಿ. ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ. ಇಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದೆ. ಇಲ್ಲೂ ನಮ್ಮ ಈ ನಿಯಮದಲ್ಲಿ ಬಂದಿಲ್ಲ ಇದು, ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ. ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ. ಆದ್ದರಿಂದ ನಮ್ಮ ನಿಯಮನದಲ್ಲಿ 8 ಸಂಖ್ಯೆ ಬಂದಿಲ್ಲ. ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ. ಇದು 4ನೇದು 1 ನಮ್ಮ ಇದರಲ್ಲಿದೆ. ಆದ್ದರಿಂದ ಇದು ಒಂದು ಪೂರ್ಣ ವರ್ಗ. ಪ್ರಶ್ನೆ ಕೇಳುವುದನ್ನು ಯಾವುದು ಪೂರ್ಣ ವರ್ಗ ಅಲ್ಲ ಅದಷ್ಟೇ ಬರೀರಿ ಅಂತ ಹೇಳಿದರೆ, ಆದ್ದರಿಂದ 153, 257 ಮತ್ತು 408 ಈ ಸಂಖ್ಯೆಗಳು ಪೂರ್ಣ ವರ್ಗಗಳು ಅಲ್ಲ. ಈಗ 3ನೇ ಲೆಕ್ಕವನ್ನು ನೋಡೋಣ. ಪುನರಾವರ್ತಿತ ವ್ಯವಕಲನ ವಿಧಾನದ ಮೂಲಕ 100 ಮತ್ತು 169ರ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪುನರಾವರ್ತಿತ ವ್ಯವಕಲನ ವಿಧಾನದಿಂದ, ಪುನರಾವರ್ತಿತ ವ್ಯವಕಲನ ಅಂತ ಹೇಳಿದ್ರೆ ಈ ಕೊಟ್ಟ ಸಂಖ್ಯೆಯಿಂದ ಬೆಸ ಸಂಖ್ಯೆಗಳನ್ನು ಕಳೀತಾ ಹೋಗೋದು. ಎಲ್ಲಿವರೆಗೆ 0 ಬರುವುದಿಲ್ಲ ಅಲ್ಲಿವರೆಗೆ ಕಳೀತಾ ಹೋಗೋದು. 0 ಬಂದಾಗ ಅಲ್ಲಿಗೆ ಆ ಲೆಕ್ಕ ಮುಗೀತು ಅಂತ, ಅಲ್ಲಿವರೆಗೆ ಅದನ್ನ ಎಣಿಸೋದು ಎಷ್ಟು ಸ್ಥಾನಗಳು ಬಂದಿದೆ ಅಂತ. ಈ ರೀತಿ ಎಣಿಸಿದಾಗ ಅದು ಎಷ್ಟನೇ ಸ್ಥಾನದಲ್ಲಿದೆ ಅದೇ ಅದರ ವರ್ಗಮೂಲ ಅಂತ ತಿಳ್ಕೊಬೇಕು. ಈಗ ಇದು ನೋಡೋಣ, ಲೆಕ್ಕವನ್ನು ನೋಡೋಣ. ಈಗ 100 ಅಂತ ಕೊಟ್ಟಿದ್ದಾರೆ. ಈಗ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಮಾಡ್ತಾ ಹೋಗೋಣ. 100ರಲ್ಲಿ ಮೊದಲನೇ ಬೆಸ ಸಂಖ್ಯೆ 1 ಕಳೆದಾಗ 99 ಬರ್ತದೆ. ಎರಡನೇ ಬೆಸ ಸಂಖ್ಯೆ 3. ಈ 99ರಲ್ಲಿ 3 ಕಳೆದಾಗ 96 ಬರ್ತದೆ. 90 ನಂತರದ ಬೆಸ ಸಂಖ್ಯೆ 5. 96ರಲ್ಲಿ 5 ಕಳೆದಾಗ 91 ಬರ್ತದೆ. ನಂತರದ ಬೆಸ ಸಂಖ್ಯೆ 7. 91ರಲ್ಲಿ 7 ಕಳೆದಾಗ 84 ಬರ್ತದೆ. ನಂತರದ ಬೆಸ ಸಂಖ್ಯೆ 9. 84ರಲ್ಲಿ 9 ಕಳೆದಾಗ 75 ಬರ್ತದೆ. ನಂತರದ ಬೆಸ ಸಂಖ್ಯೆ 11. 75ರಲ್ಲಿ 11 ಕಳೆದಾಗ 64 ಬರ್ತದೆ. ನಂತರದ ಬೆಸ ಸಂಖ್ಯೆ 13. 64ರಲ್ಲಿ 13 ಕಳೆದಾಗ 51 ಬರ್ತದೆ. ನಂತರದ ಬೆಸ ಸಂಖ್ಯೆ 15. 51ರಲ್ಲಿ 15 ಕಳೆದಾಗ 36 ಬರ್ತದೆ. ನಂತರದ ಬೆಸ ಸಂಖ್ಯೆ 17. ಇದೇ 36ರಲ್ಲಿ 17 ಕಳೆದಾಗ 19 ಬರ್ತದೆ. ನಂತರದ ಬೆಸ ಸಂಖ್ಯೆ 19. ಇದೇ 19ರಲ್ಲಿ 19 ಕಳೆದಾಗ 0 ಬರ್ತದೆ. ಇಲ್ಲಿಗೆ ಲೆಕ್ಕ ಮುಗಿಯುತ್ತದೆ. ಈಗ ಇದು ಎಷ್ಟು ಸ್ಥಾನಗಳು ಇದು ಎಣಿಸ್ತಾ ಹೋಗ್ಬೇಕು. 1 2 3 4 5 6 7 8 9 10ನೇ ಸ್ಥಾನಕ್ಕೆ ಬಂದಿದೆ. ಇದು 10ನೇ ಸ್ಥಾನದಲ್ಲಿ 0 ಬಂದಿದೆ. ಆದ್ರಿಂದ ಇದು 10 ಈ ಸಂಖ್ಯೆಯ ವರ್ಗಮೂಲ 10 ಅಂತ ಬರೀಬೇಕು. ಆದ್ರಿಂದ 100ರ ವರ್ಗಮೂಲ 10 ಅಂತ ಉತ್ತರ ಬರೀಬಹುದು. ಈಗ ಎರಡನೇ ಲೆಕ್ಕವನ್ನ ನೋಡೋಣ. 169 ಕೊಟ್ಟಿದ್ದಾರೆ. 169ರಲ್ಲಿ ಮೇಲ್ ಮಾಡದಂಗೆ 1ರಿಂದ ಬೆಸ ಸಂಖ್ಯೆಗಳನ್ನು ಕಳೀತಾ ಹೋಗೋಣ. 169ರಲ್ಲಿ 1 ಕಳೆದ್ರೆ 168. ಅದೇ 168ರಲ್ಲಿ ಎರಡನೇ ಬೆಸ ಸಂಖ್ಯೆ 3 ಕಳೆದಾಗ 165. 165ರಲ್ಲಿ ನಂತರದ ಬೆಸ ಸಂಖ್ಯೆ 5 ಕಳೆದಾಗ 160. 160ರಲ್ಲಿ ನಂತರದ ಬೆಸ ಸಂಖ್ಯೆ 7 ಕಳೆದಾಗ 153. 153ರಲ್ಲಿ ನಂತರದ ಬೆಸ ಸಂಖ್ಯೆ 9 ಕಳೆದಾಗ 144. 144ರಲ್ಲಿ ನಂತರದ ಬೆಸ ಸಂಖ್ಯೆ 11 ಕಳೆದಾಗ 133. 133ರಲ್ಲಿ ನಂತರದ ಬೆಸ ಸಂಖ್ಯೆ 13 ಕಳೆದಾಗ 120. 120ರಲ್ಲಿ ನಂತರದ ಬೆಸ ಸಂಖ್ಯೆ 15 ಕಳೆದಾಗ 105. 105ರಲ್ಲಿ ನಂತರದ ಬೆಸ ಸಂಖ್ಯೆ 17 ಕಳೆದಾಗ 88. 88ರಲ್ಲಿ ನಂತರದ ಬೆಸ ಸಂಖ್ಯೆ 19 ಕಳೆದಾಗ 69. 69ರಲ್ಲಿ ನಂತರದ ಬೆಸ ಸಂಖ್ಯೆ 21 ಕಳೆದಾಗ 48. 48ರಲ್ಲಿ ನಂತರದ ಬೆಸ ಸಂಖ್ಯೆ 23 ಕಳೆದಾಗ 25. 25ರಲ್ಲಿ ನಂತರದ ಬೆಸ ಸಂಖ್ಯೆ 25 ಕಳೆದಾಗ 0. ಇಲ್ಲಿಗೆ ಲೆಕ್ಕ ಮುಗೀತು. ಈಗ ಎಷ್ಟು ಸ್ಥಾನಗಳು ಬಂದಿದ್ದಾವೆ ಇಲ್ಲಿ ನೋಡೋಣ.
1 2 3 4 5 6 6 7 8 9 10 11 12 13 ಸ್ಥಾನ ಬಂದಿದೆ. ಅಂದ್ರೆ ಇದೇ 13 ಅದರ ವರ್ಗಮೂಲ. ಈಗ 169ರ ವರ್ಗಮೂಲ 13 ಅಂತ ಬರಿಬೇಕು. ಹಾಗಾದ್ರೆ 169ರ ವರ್ಗಮೂಲ 13 ಇದೆ ಇದರ ಉತ್ತರ. ಈಗ 4ನೇ ಅಂಕವನ್ನ ನೋಡೋಣ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ. ಅವಿಭಾಜ್ಯ ಅಪವರ್ತನ ಮೂಲಕ ಈ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಮೊದಲನೇದು 729. ಮೊದಲನೆಯದು 729. ಈ 729ರ ವರ್ಗಮೂಲವನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಅದು ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಅವಿಭಾಜ್ಯ ಅಪವರ್ತನದ ಮೂಲಕ. ಅಂದ್ರೆ ಇದು 729ನ್ನ ಭಾಗಿಸ್ತಾ ಹೋಗ್ಬೇಕು. ಯಾವ ಸಂಖ್ಯೆಯಿಂದ ಯಾವ ಮಗ್ಗಿಯಿಂದ ಭಾಗ ಹೋಗ್ತದೆ ಆ ಮಗ್ಗಿಯಿಂದ ಭಾಗಿಸ್ಬೇಕು. 729 3ರ ಮಗ್ಗಿಯಲ್ಲಿ ಭಾಗ ಹೋಗ್ತದೆ. ಈಗ 3 2 6 7ರಲ್ಲಿ 6 ಹೋದ್ರೆ 1 ಉಳಿತು. 1ರ ಪಕ್ಕ 2 ತಗೊಂಡ್ರೆ 12 ಆಯ್ತು. 3 4 12. ಆಮೇಲೆ 0 12 12 0 3 3 9. ಈಗ ನೀವು ಈ ತರ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಡೈರೆಕ್ಟ್ ಆಗಿ ಭಾಗಿಸಿ. ನೀವು 729 3ರಿಂದ ಭಾಗಿಸಿದಾಗ 3 2 6 1 ಉಳಿತು. 2 ಇಳಿಸ್ಕೊಂಡು 3 4 12 0 0 9 ಇಳಿಸ್ಕೊಂಡೆವು. 3 3 9 ಎಷ್ಟು ಬಂತು? ಭಾಗಲಬ್ಧ 243 ಬಂತು. ಅದನ್ನೇ ಇಲ್ಲಿ ಬರೆಯೋದು. ಅದನ್ನೇ ಇಲ್ಲಿ ಬರ್ತಿದೆ. ಇದೇ ರೀತಿ ನೀವು ಭಾಗಾಕಾರ ಮಾಡ್ಕೊಂಡು ಭಾಗಲಬ್ಧದ ಭಾಗದವ್ರನ್ನ ಇಲ್ಲಿ ಬರಿತಾ ಹೋಗ್ಬೋದು, ಅಥವಾ ಡೈರೆಕ್ಟ್ ಆಗಿ ಹಿಂಗೆ ಮಾಡ್ಬೋದು. ಈಗ ಮತ್ತೆ ಇದು ಕೊನೆಯ ಸ್ಥಾನ 3 ಇರೋದ್ರಿಂದ ಇದು 3ನೇ ಮಗ್ಗಿಯಲ್ಲೇ ಹೋಗ್ತದೆ. ಇದು 3 8 24. ಆಮೇಲೆ 3 1 3 ಇದೆ. ಮತ್ತೆ ಇದು ಮತ್ತೆ 3ರಲ್ಲಿ ಹೋಗ್ತದೆ. 3 2 6 8ರಲ್ಲಿ 6 ಹೋದ್ರೆ 2 ಉಳಿತು. 21 ಆಯ್ತು. 3 7 21. ಅದೇ ರೀತಿ 3 9 27. ಮತ್ತೆ 3 3 9 ಹೋಯ್ತು. ಆಮೇಲೆ 3 1 3. ಇದೇ ರೀತಿ ಎಲ್ಲಿವರೆಗೆ 1 ಬರೋದಿಲ್ವೋ ಅಲ್ಲಿವರೆಗೆ ನಾವು ಇದನ್ನ ಭಾಗಿಸ್ತಾ ಹೋಗ್ಬೇಕು. ಆಮೇಲೆ ಇದು ಬಂದಂತ ಈ ಸಂಖ್ಯೆಗಳನ್ನ ತಗೊಳ್ಳೋಣ. ಎಷ್ಟು ಬಂದಿದೆ? 3 ಎಷ್ಟು ಬಂದಿದೆ? 1 2 3 4 5 6 3 ಬಂದಿದೆ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 3 × 3 × 3 × 3 × 3 × 3 ಬರ್ಕೊಂಡಿದೆ. 1 2 3 4 5 6 6 3 ಬಂದಿದೆ. ಇದನ್ನ ಜೋಡಿ ಮಾಡ್ತಾ ಹೋದ್ರೆ ಇದು ಮೊದಲನೇ ಜೋಡಿ, ಎರಡೆರಡನ್ನ ಒಂದು ಜೋಡಿ ಮಾಡೋಣ. ಇದು ಮೊದಲನೇ ಜೋಡಿ, ಎರಡನೇ ಜೋಡಿ, ಮೂರನೇ ಜೋಡಿ. ಈಗ 3 ಜೋಡಿಗಳಾಗಿದ್ದಾವೆ. ಅದನ್ನ 3 × 3 ಅಂತ ಹೇಳಿದ್ರೆ 3 ಸ್ಕ್ವೇರ್ ಅಂತ ಬರಿಬಹುದು, ಅಥವಾ 3 ಸ್ಕ್ವೇರ್ 3 × 3 × 3 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಅಂದ್ರೆ 3 × 3 × 3 ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ ಇದರ ವರ್ಗ ಅಂತ ನಮಗೆ ಗೊತ್ತಾಗ್ತದೆ. ಈಗ ಇದನ್ನ ಗುಣಿಸಿದ್ರೆ 3 3 9 9 3 27. 27ರ ವರ್ಗ ಅಂತ ಬರೆದಾಗ 27ರ ವರ್ಗ ಎಷ್ಟು ಅಂತ ನಮಗೆ ಗೊತ್ತಾಗ್ತದೆ. ಈಗ ನಮಗೆ 729ರ ವರ್ಗಮೂಲ ಕಂಡುಹಿಡಿಯಬೇಕಾಗಿದ್ದರಿಂದ ಈ ವರ್ಗವನ್ನ ಎಡಭಾಗಕ್ಕೆ ತಗೊಂಡಾಗ ಇಲ್ಲಿ ವರ್ಗಮೂಲ ಚಿಹ್ನೆ ಬರ್ತದೆ. ವರ್ಗಮೂಲ ಚಿಹ್ನೆ ಬಂದಾಗ ಈ ಸ್ಕ್ವೇರ್ ಇಲ್ಲಿ ಹೋಗ್ತದೆ. ಅವಾಗ 27 ಅಂತ ಬರಿಬಹುದು. ಅಂದ್ರೆ 729ರ ವರ್ಗಮೂಲ 27. 729ರ ವರ್ಗಮೂಲ 27. ಅದೇ ರೀತಿ ಎರಡನೇದು 400 ಅಂತ ಕೊಟ್ಟಿದ್ದಾರೆ. ಈಗ 400ರ ವರ್ಗಮೂಲ ಕಂಡುಹಿಡಿಯೋಣ. 400ನ ಇದು 2ರಲ್ಲಿ ಹೋಗ್ತದೆ. 2ರಿಂದ ಭಾಗಿಸಿದಾಗ 2 2 4 0 0 ಅದ್ರ ಬದಲು ಹಾಗೆ ಇಳಿಸ್ಕೊಳ್ಳೋದು. ಆಮೇಲೆ 2ರಿಂದ ಭಾಗಿಸಿದಾಗ 2 1 2 0 0 ಹಾಗೆ ಇಳಿಸ್ಕೊಳ್ಳೋದು. ನಂತರ ಅದು ಮತ್ತೆ 2ರಿಂದ ಹೋಗ್ತದೆ. 2 5 10 1 0 ಉಳಿತದೆ. ಅದು 0 ಹಾಗೆ ಇಳಿಸ್ಕೊಳ್ಳೋದು. ಆಮೇಲೆ ಮತ್ತೆ 2ರಿಂದ ಹೋಗ್ತದೆ. 2 2 4 1 ಉಳಿತು. ಇಲ್ಲಿ 1 ತಗೊಂಡಾಗ 10 ಆಯ್ತು. 2 5 10 25 ಬಂತು. ನಂತರ ಇದು 25 5ರಲ್ಲಿ ಹೋಗ್ತದೆ. 5 5 25. ನಂತರ 5 5 1 5. ಈ 1 ಬಂದಾಗ ಈ ಲೆಕ್ಕ ಮುಗಿತದೆ. ಇದು ಎಷ್ಟು ಬಂದಿದೆ? 2 1 2 3 4 4 5 ಬಂದಿದೆ. 1 2 3 4 4 2 ಬಂದಿದೆ. 2 5 ಬಂದಿದೆ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 1 2 3 4 2 ಬರ್ದಿದೆ. 2 5 ಬರ್ದಿದೆ. ಇದನ್ನ ಜೋಡಿ ಮಾಡಿದಾಗ 2 2 1 ಜೋಡಿ, 2 2 1 ಜೋಡಿ, 5 5 1 ಜೋಡಿ ಬಂದಾಗ ಈ 2 2 ಅಂತ ಹೇಳಿದ್ರೆ 2, ಇಲ್ಲಿ 2, 2 2 ಅಂದ್ರೆ 2, 5 5 ಅಂದ್ರೆ 5. ಇದರ ಅರ್ಥ ಇದರ ವರ್ಗ ಅಂತ ಹೇಳಿದ್ರೆ ಅಂದ್ರೆ 2ರ ವರ್ಗ ಅಂತ ಹೇಳಿದ್ರೆ 2 × 2. ಮತ್ತೆ 2ರ ವರ್ಗ ಅಂದ್ರೆ 2 × 2. 5ರ ವರ್ಗ ಅಂದ್ರೆ 5 × 5 ಅಂತ ಅರ್ಥ. ಅದನ್ನ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ನಂತರ 2 2 4 4 5 20. ಇದು 20 ಹೋಲ್ ಸ್ಕ್ವೇರ್ ಅಂತ ಬರ್ತಿದೆ. ಈಗ 400 ಅಂದ್ರೆ ಅದು 20 ಹೋಲ್ ಸ್ಕ್ವೇರ್ ಅಂತ ಅರ್ಥ. ಈ ಸ್ಕ್ವೇರ್ ನ ಎಡಭಾಗಕ್ಕೆ ತಗೊಂಡಾಗ ಇದು ವರ್ಗಮೂಲ ಆಗ್ತದೆ. ಆಮೇಲೆ ಇದು 20 ಅಂತ ಬರ್ಕೊಳ್ಬೇಕಾಗ್ತದೆ. ಅವಾಗ 400ರ ವರ್ಗಮೂಲ 20 ಅಂತ ಬರ್ತಿದೆ. ಈಗ ನೆಕ್ಸ್ಟ್ ಮೂರನೇದು 1764. ಇದರ ವರ್ಗಮೂಲವನ್ನ ಕಂಡುಹಿಡಿಯಬೇಕು. 1764 ಕೊನೆಯಲ್ಲಿ 4 ಇರೋದ್ರಿಂದ ಅದು 2ರಲ್ಲಿ ಹೋಗ್ತದೆ.
2 ಎಂಟ್ಲೆ 16 ಒಂದು ಉಳಿತು ತಗೊಂಡಾಗ 16 ಆಯ್ತು. 2 ಎಂಟ್ಲೆ 16, ಆಮೇಲೆ 2 ಎರಡ್ಲೆ 4, ಆಮೇಲೆ 2 ನಾಲ್ಕಲೆ 8, 2 ನಾಲ್ಕಲೆ 8, 2 ಒಂದ್ಲೆ 2, ಆಮೇಲೆ ಇದು ಒಂದಿರೋದ್ರಿಂದ ಇದು ಬೆಸ ಸಂಖ್ಯೆ ಆದ್ರಿಂದ ಬೆಸ ಸಂಖ್ಯೆಲೆ ಹೋಗ್ತದೆ. ಇದು 3ರಿಂದ ಹೋಗ್ತದೆ. 3 ಒಂದ್ಲೆ 3 ಒಂದು ಉಳಿತು. 3 ನಾಲ್ಕಲೆ 12, 13 14 2 ಉಳಿತು. ಇಲ್ಲಿ 21 ಆಯ್ತು. 2 ಇಲ್ಲಿ ತಗೊಂಡಾಗ 21 ಆಯ್ತು. 3 7 21, ನಂತರ 147 ಇದು ಬೆಸ ಸಂಖ್ಯೆ ಆದ್ರಿಂದ ಅದು ಬೆಸ ಸಂಖ್ಯೆಲೆ ಹೋಗ್ತದೆ. ಅದರಿಂದ 3 ನಾಲ್ಕಲೆ 12, 4 14 12 ಹೋದ್ರೆ 2 ಉಳಿತು. 2 ಇಲ್ಲಿ ತಗೊಂಡಾಗ 27 ಆಯ್ತು. 3 9 27. ಅದೇ ರೀತಿ 49ನ 9 ಬೆಸ ಸಂಖ್ಯೆ ಆದ್ರಿಂದ 7ರಿಂದ ಭಾಗಿಸಿದಾಗ 7 7 49, ಮತ್ತೆ 7 ಭಾಗಿಸಿದಾಗ 7 1 7. ಆದ್ರೆ ಈಗ 1 ಬಂದ್ಮೇಲೆ ಈ ಲೆಕ್ಕ ಮುಗೀತಿದು. ಈಗ 2 2 ಇದೆ, 3 2 ಇದೆ, 7 2 ಇದೆ. ಅದನ್ನ ಇಲ್ಲಿ ಬರ್ಕೊಂಡಾಗ 2 × 2 3 × 3 7 × 7 ಬರ್ಕೊಂಡಾಗ ನಂತರ ಇದನ್ನ ಹೀಗ್ಲೂ ಬರ್ಕೋಬಹುದು. 2 × 2 ಅಂದ್ರೆ 2 ಸ್ಕ್ವೇರ್ ಅಂತ ಅರ್ಥ. 3 × 3 ಅಂತ ಹೇಳಿದ್ರೆ 3 ಸ್ಕ್ವೇರ್ ಅಂತ ಅರ್ಥ. 7 × 7 ಅಂದ್ರೆ 7 ಸ್ಕ್ವೇರ್ ಅಂತ ಅರ್ಥ. ಅಂದ್ರೆ ಇಲ್ಲಿ 2 2 ಇದೆ ಅಂದ್ರೆ 2 ಸ್ಕ್ವೇರ್. ಈ ಸ್ಕ್ವೇರ್ ಅನ್ನ ಲಾಸ್ಟ್ ಬ್ರಾಕೆಟ್ ನಲ್ಲಿ ತಗೊಂಡಿದೆ. 2 3 ಇರೋದ್ರಿಂದ 3 ಸ್ಕ್ವೇರ್ ಲಾಸ್ಟ್ ಬ್ರಾಕೆಟ್ ನಲ್ಲಿ ತಗೊಂಡಿದೆ. 2 7 ಇರೋದ್ರಿಂದ 7 ಸ್ಕ್ವೇರ್ ಇಲ್ಲಿ ತಗೊಂಡಿದೆ. ಈಗ ಇವ ಬ್ರಾಕೆಟ್ ಒಳಗಿರೋದನ್ನ ಎಲ್ಲ ಗುಣಿಸಿದಾಗ 2 3 6, 6 7 42, 42 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈಗ ಸ್ಕ್ವೇರ್ ಅನ್ನ 1764 ವರ್ಗಮೂಲ 42 ಸ್ಕ್ವೇರ್ ಅಂತಿದೆ. ಈ ಸ್ಕ್ವೇರ್ ಅನ್ನ ಈಗ ವರ್ಗವನ್ನ ಈ ಕಡೆ ತಗೊಂಡಾಗ ಇದಕ್ಕೆ ವರ್ಗಮೂಲ ಚಿಹ್ನೆ ಹಾಕಬೇಕಾಗುತ್ತದೆ. = 42 ಅಂದ್ರೆ 1764 ವರ್ಗಮೂಲ 42 ಅಂತ ಬರ್ತಿದೆ. ನಾಲ್ಕನೇದರಲ್ಲಿ 4ನೇ ಲೆಕ್ಕ 4096. ಇದರ ವರ್ಗಮೂಲ ಕಂಡಿಬೇಕು. ಯಾವ ವಿಧಾನದಲ್ಲಿ? ಅವಿಭಾಜ್ಯದ ಅಪವರ್ತನಗಳು ಮೂಲಕ. ಇಲ್ಲಿ 4096 ಬರ್ಕೊಂಡಿದೆ. ಇದನ್ನ ಬಿಡಿ ಸಂಖ್ಯೆಯಲ್ಲಿ 6 ಇರೋದ್ರಿಂದ ಅದು 2ರಲ್ಲಿ ಹೋಗ್ತದೆ. 2 2 4 0 0 ಇಟ್ಕೊಂಡಿದೆ. ಹಾಗೆ 2 4 8, 9 8 ಹೋದ್ರೆ 1 16 ಆಯ್ತು. 2 8 16, 2048 ಬಂದಿದೆ. ಈಗ ಇದು 2ರ ಮಧ್ಯೆಯಲ್ಲಿ ಹೋಗ್ತದೆ. 2 1 2 0 ಹಾಗೆ ಇಟ್ಕೊಂಡಿದೆ. 2 2 4, 2 4 8. ಈಗ ಇದು ಸಹ 2ನೇ ಮಧ್ಯೆಯಲ್ಲಿ ಹೋಗ್ತದೆ. 2 5 10, 2 1 2, 2 2 4. ಈಗ ಇದು ಸಹ 2ನೇ ಮಧ್ಯೆಯಲ್ಲಿ ಹೋಗ್ತದೆ. 2 2 4 ಒಂದು ಉಳಿತು. ಇಲ್ಲಿ 11 ಆಯ್ತು. 2 5 10 ಒಂದು ಉಳಿತು. ಇಲ್ಲಿ ತಗೊಂಡಾಗ 12 ಆಯ್ತು. 2 6 12. ಇದು ಸಹ 2ನೇ ಮಧ್ಯೆಯಲ್ಲಿ ಹೋಗ್ತದೆ. 2 1 2, 2 2 4, ಇಲ್ಲಿ ಒಂದು ಉಳಿತು. 16 ಆಯ್ತು. 2 8 16, ಇದು ಸಹ 2ರಲ್ಲಿ ಹೋಗ್ತದೆ. 2 6 12, 2 4 8, ಇದು ಸಹ 2ರಲ್ಲಿ ಹೋಗ್ತದೆ. 2 3 6, 2 2 4, ಇದು ಸಹ 2ರಲ್ಲಿ ಹೋಗ್ತದೆ. 2 1 2, 2 1 2 ಆದ್ಮೇಲೆ ಇಲ್ಲಿ 3ರಲ್ಲಿ 2 ಹೋದ್ರೆ ಒಂದು ಉಳಿತು. ಇಲ್ಲಿ 12 ಆಯ್ತು. 2 6 12, ಇದು ಸಹ 2ರಲ್ಲಿ ಹೋಗ್ತದೆ. 2 8 16, ಹಾಗೆ 2 4 8, ಹಾಗೆ 2 2 4, 2 1 2. ಈಗ ಇಲ್ಲಿಗೆ ಲೆಕ್ಕ ಇದು ಅಪವರ್ತನ ಮುಗೀತು. ಎಷ್ಟು 2 ಬಂದಿದೆ? 1 2 3 4 5 6 7 8 9 10 11 12 2 ಬಂದಿದೆ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 2 × 2 × 2 × 2 × 2 × 2 × 2 × 2 × 2 × 2 × 2 × 2 ಬರ್ಕೊಂಡಿದೆ. ಎಷ್ಟು ಬರ್ಕೊಂಡಿದೆ? 1 2 3 4 5 6 7 8 9 10 11 12. ಇಲ್ಲಿ ಬಂದಂತ 12 2ಗಳನ್ನ ಬರ್ಕೊಂಡಿದೆ. ಇದನ್ನ ಜೋಡಿ ಮಾಡ್ತಾ ಹೋದಾಗ ಒಂದೊಂದು ಜೋಡಿ ಮಾಡೋಣ. 2 × 2 ಅಂದ್ರೆ 2 ಸ್ಕ್ವೇರ್ ಅಂತ ಇಲ್ಲಿ ಬರ್ಕೊಂಡಿದೆ. ಇದು 2 × 2 ಅಂದ್ರೆ 2 ಸ್ಕ್ವೇರ್. 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 ಇದು 2 × 2 ಅಂದ್ರೆ 2 ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈಗ ಬ್ರಾಕೆಟ್ ಒಳಗಿರೋದನ್ನ ಎರಡನ್ನ ಗುಣಿಸಿದಾಗ 2 2 4, 4 2 8, 8 2 16, 16 2 32, 32 2 64. ಈಗ 64 ಸ್ಕ್ವೇರ್. ಎಷ್ಟನ್ನು ಗುಣಿಸಿದಾಗ 64 ಇರ್ತದೆ. ಇಲ್ಲಿ ಬ್ರಾಕೆಟ್ ನಲ್ಲಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ಅದು ಬ್ರಾಕೆಟ್ ನಲ್ಲಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈಗ ಇದು 4096ರ ವರ್ಗ. ಈಗ ಈ ವರ್ಗ ಈ ಕಡೆ ತಗೊಂಡಾಗ ಇಲ್ಲಿ ವರ್ಗಮೂಲ 4096ರ ವರ್ಗಮೂಲ 64 ಅಂತ ಬಂದಿದೆ. 4096ರ ವರ್ಗಮೂಲ 64. ನೆಕ್ಸ್ಟ್ 5ನೇ ಲೆಕ್ಕವನ್ನು ನೋಡೋಣ. 7744 ಇದರ ವರ್ಗಮೂಲವನ್ನ ಕಂಡುಹಿಡಿಯೋಣ. 7744 ತಗೊಂಡಾಗ ಇದು 2ನೇ ಮಧ್ಯೆಯಲ್ಲಿ ಹೋಗ್ತದೆ. 2 3 6 ಒಂದು ಉಳಿತು. 17 ಆಯ್ತು. 2 8 16 ಒಂದು ಉಳಿತು. 14 ಆಯ್ತು. 2 7 14, 2 2 4, ಇದು ಪೂರಾ ಭಾಗ ಹೋಯ್ತು. ಈಗ ಮತ್ತೆ 2ರ ಮಧ್ಯೆಯಲ್ಲಿ ನೋಡೋಣ. 2 1 2 ಒಂದು ಉಳಿತು. ಇಲ್ಲಿ ತಗೊಂಡಾಗ 18 ಆಯ್ತು. 2 9 18, ಆಮೇಲೆ 2 3 6 ಒಂದು ಉಳಿತು. ಇಲ್ಲಿ ತಗೊಂಡಾಗ 12 ಆಯ್ತು. 2 6 12, ಇದು ಪೂರಾ ಭಾಗ ಹೋಗಿದೆ. ಈಗ ನಂತರ ಮತ್ತೆ ಇದನ್ನ 2ರಿಂದ ಭಾಗಿಸೋಣ. 2 9 18, 19ರಲ್ಲಿ 18 ಹೋದ್ರೆ ಒಂದು ಉಳಿತು. ಇಲ್ಲಿ 13 ಆಯ್ತು. 2 6 12, 13ರಲ್ಲಿ 12 ಹೋದ್ರೆ ಒಂದು ಉಳಿತು. ಇಲ್ಲಿ ತಗೊಂಡಾಗ 16 ಆಯ್ತು. 2 8 16,
ಮತ್ತೆ 2ರಿಂದ ಭಾಗಿಸಿದಾಗ 2 4 8 1 ಉಳಿತು, ಅದು ಇಲ್ಲಿ ತಗೊಂಡಾಗ 16 ಆಯಿತು. 2 8 16, 2 4 8 ಮತ್ತೆ 2ರಲ್ಲಿ ಹೋಗ್ತದೆ, 2 2 4, 2 4 8, 2 2 4 ಪೂರ ಭಾಗ ಹೋಗಿದೆ. ನಂತರ ಇದು 2ರಲ್ಲಿ ಹೋಗ್ತದೆ, 2 1 2, 2 2 4, 2 1 2 ಪೂರ ಭಾಗ ಹೋಗಿದೆ. ಈಗ 121 ಒಂದೇ ಮಗಿಲು ಹೋಗ್ತದೆ, ಯಾವುದಂದ್ರೆ 11 11 11 121. ಈ 11 ಮತ್ತೆ 11 ಹೋಗ್ತದೆ, 11 1 11. ಇಲ್ಲಿಗೆ ಈ ಲೆಕ್ಕ ಮುಗೀತು. ಇಲ್ಲಿ ಎಷ್ಟು 2 ಬಂದಿದೆ? 1 2 3 4 5 6 2 ಬಂದಿದೆ, 2 11 ಬಂದಿದೆ. 1 2 3 4 5 6 2 ಬರ್ತಿದೆ, 2 11 ಬರ್ಕೊಂಡಿದೆ. ಈಗ ಜೋಡಿ ಮಾಡ್ತಾ ಹೋದಾಗ ಇದು 2 × 2 ಅಂದ್ರೆ 2ರ ಸ್ಕ್ವೇರ್, 2 × 2 ಅಂದ್ರೆ 2ರ ಸ್ಕ್ವೇರ್, ಮತ್ತೆ 2 × 2 ಅಂದ್ರೆ 2ರ ಸ್ಕ್ವೇರ್, 11 × 11 ಅಂದ್ರೆ 11ರ ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈ ಬ್ರಾಕೆಟ್ ಒಳಗಿಂದ ಗುಣಿಸಿದಾಗ 2 2 4, 4 2 8, 11 × 8 ಮಾಡಿದಾಗ 11 8 88 ಹೋಲ್ ಸ್ಕ್ವೇರ್ ಬರ್ತಿದೆ. ಇದು 7 7 4 4ರ ವರ್ಗಮೂಲ. ಇದು 88 ಹೋಲ್ ಸ್ಕ್ವೇರ್ ಅಂತ. ಈ ಹೋಲ್ ಸ್ಕ್ವೇರ್ ನ ಈ ಕಡೆ ತಗೊಂಡಾಗ ಇಲ್ಲಿ 7 7 4 4 ವರ್ಗಮೂಲ ಅಂತ ಬರೆದು ಇಲ್ಲಿ 88 ಅಂತ ಬರಿಬಹುದು. ಇದೇ 7 7 4 4ರ ವರ್ಗಮೂಲ 88. ನಂತರ 6ನೇ ಲೆಕ್ಕವನ್ನು ನೋಡೋಣ. 9604 ಅಥವಾ 9604 ಇದರ ವರ್ಗಮೂಲ. ಇದನ್ನ ಅವಿಭಾಜ್ಯ ಅಪವರ್ತನ ಮೂಲಕ ನೋಡೋಣ. 9604 ಬರ್ಕೊಂಡಿದೆ. ಇದು 2ರ ಮಗ್ಗಿಯಲ್ಲಿ ಹೋಗ್ತದೆ, 2 4 8, 9ರಲ್ಲಿ 8 ಹೋದ್ರೆ 1 ಉಳಿತು, ಇಲ್ಲಿ 16 ಆಯ್ತು. 2 8 16, 0 0 ಇರಿಸ್ಕೊಂಡಿದೆ. ಈಗ 2 2 4 ಇದು ಪೂರ ಭಾಗ ಹೋಗಿದೆ. ಮತ್ತೆ 2ನೇ ಮಗ್ಗಿಯಲ್ಲಿ ನೋಡೋಣ. 2 2 4 ಹೋಗಿದೆ, 2 4 8 ಹೋಗಿದೆ, 0 0 ಹಾಗೆ ಇರಿಸ್ಕೊಂಡಿದೆ. 2 1 2 ಇದು ಪೂರ ಭಾಗ ಹೋಗಿದೆ. ಈಗ ಇದು ಇಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ ಇದು ಬೆಸ ಸಂಖ್ಯೆಯಲ್ಲಿ ಹೋಗ್ತದೆ. 3ರಲ್ಲಿ ಹೋಗೋದಿಲ್ಲ, 4ರಲ್ಲಿ ಹೋಗೋದಿಲ್ಲ, 5ರಲ್ಲಿ ಹೋಗೋದಿಲ್ಲ, 6ರಲ್ಲಿ ಹೋಗೋದಿಲ್ಲ, 7ರಲ್ಲಿ ಹೋಗ್ತದೆ. 7 3 21, 24ರಲ್ಲಿ 21 ಹೋದ್ರೆ 3 ಉಳಿತು. 3 ಇಲ್ಲಿ ತಗೊಂಡಾಗ 30 ಆಯ್ತು. 7 4 28, 30ರಲ್ಲಿ 28 ಹೋದಾಗ 2 ಉಳಿತು, ಇಲ್ಲಿ 21 ಆಯ್ತು. 7 3 21, ಮತ್ತೆ ಇದು 7ರಲ್ಲಿ ಹೋಗ್ತದೆ. 7 4 28, 34ರಲ್ಲಿ 28 ಹೋದ್ರೆ 4 2 6 ಉಳಿತು, ಇಲ್ಲಿ 63 ಆಯ್ತು. 7 9 63 ಪೂರ ಭಾಗ ಹೋಯ್ತು. ಈಗ 49, ಇದು 7 ಹೋಗ್ತದೆ, 7 7 49, 7 7ರಿಂದ ಹೋಗ್ತದೆ, 7 1 7 ಈಗ ಪೂರ ಭಾಗ ಹೋಗಿದೆ. ಈಗ 2 ಸರಿ ಬಂದಿದೆ, 7 4 ಸರಿ ಬಂದಿದೆ. ಅದನ್ನೆಲ್ಲ ಬರ್ಕೊಳ್ಳೋಣ. 2 × 2 1 2 3 4 ಸರಿ 7 ಬಂದಿದೆ, ಅದು ಬರ್ಕೊಂಡಿದೆ. ಈಗ ಜೋಡಿ ಮಾಡಿದಾಗ 2 × 2 ಅಂದ್ರೆ 2 ಸ್ಕ್ವೇರ್ ಅಂತ ಬರ್ಕೊಂಡಿದೆ. 7 × 7 ಅಂದ್ರೆ 7 ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಮತ್ತೊಂದು 7 × 7 ಅಂದ್ರೆ 7 ಸ್ಕ್ವೇರ್ ಅಂತ ಬರ್ಕೊಂಡಿದೆ. ಈಗ ಬ್ರಾಕೆಟ್ ಒಳಗಿರೋದನ್ನೆಲ್ಲ ಗುಣಿಸಿದಾಗ 2 7 14, 14 × 7 ಮಾಡಿದಾಗ 98 ಬರ್ತದೆ. 98 ಹೋಲ್ ಸ್ಕ್ವೇರ್. ಈಗ 9604ರ ವರ್ಗಮೂಲ 98. 9604ರ ವರ್ಗಮೂಲ 98 ಆಗಿದೆ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಅನ್ನು ಸದಾ ವೀಕ್ಷಿಸುತ್ತಿರಿ. ಯಾವುದು ಅರ್ಥವಾಗದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.